ಇನ್ನು ರಾಜ್ಯದಿಂದ 4 ಪಾಕ್ ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿದೆ. ಇವರು ಅಲ್ಪಾವಧಿ ವೀಸಾವನ್ನು ಹೊಂದಿದ್ರು. ಯಾವಾಗ ಕೇಂದ್ರ ಸರ್ಕಾರ ಡೆಡ್ಲೈನ್ ಕೊಡ್ತು, ಡೆಡ್ಲೈನ್ ಕೊಟ್ಟ ಮೇಲೆ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಪಾಕ್ ಪ್ರಜೆಗಳನ್ನು ಹುಡುಕಲಾಯಿತು. ಇವರು ಸಿಕ್ಕಿದ್ರು. 4 ಜನರು ಅಲ್ಪಾವಧಿ ವೀಸಾದಲ್ಲಿ ಬಂದಿದ್ದರು. ಆ 4 ಜನರನ್ನು ಗಡೀಪಾರು ಮಾಡಿದ್ದಾರೆ. ಇನ್ನೂ 91 ಜನ ಇದ್ದಾರೆ ರಾಜ್ಯದಲ್ಲಿ ಪಾಕಿಸ್ತಾನಿಯರು. ಆದರೆ ಅವರ ಬಳಿ ದೀರ್ಘಾವಧಿ ವೀಸಾ ಇದೆ. ಲಾಂಗ್ ಟರ್ಮ್ ವೀಸಾ ಬೇರೆ, ಶಾರ್ಟ್ ಟರ್ಮ್ ವೀಸಾ ಬೇರೆ. ಲಾಂಗ್ ಟರ್ಮ್ ವೀಸಾ ಇರೋದ್ರಿಂದ ಅವರನ್ನು ಸದ್ಯಕ್ಕೆ ಗಡೀಪಾರು ಮಾಡಲಾಗಿಲ್ಲ. ಆಮೇಲೆ ಅಧಿಕಾರಿಗಳು ಹೇಳಿದ್ದಾರೆ, ನಮಗೇನಾದರೂ ಕೇಂದ್ರ ಗೃಹ ಸಚಿವಾಲಯದಿಂದ ಇನ್ಸ್ಟ್ರಕ್ಷನ್ಸ್ ಬಂದರೆ ಆ 91 ಜನರನ್ನು ಗಡೀಪಾರು ಮಾಡ್ತೀವಿ. ಬಟ್ ಇಲ್ಲಿ ತನಕ ಏನೂ ಬಂದಿಲ್ಲ. ಹಾಗಾಗಿ ಈ 4 ಜನರನ್ನ ನಾವು ಗಡೀಪಾರು ಮಾಡಿದ್ದೀವಿ ಅಂತಂದ್ಬಿಟ್ಟು ಅಲ್ಲಿಗೆ ಸುಮಾರು ದೇಶದಲ್ಲಿ ವಾಸ ಇದ್ದಂತಹ ಪಾಕಿಸ್ತಾನಿಯರೆಲ್ಲರೂ ಕೂಡ ಕಳಿಸ್ದಂಗೆ ಆಗಿದೆ.